ಮೊದಲು ಕಂಕಣ ತೊಟ್ಟ ಪರಶಿವ ನೀನೆ ದೈವಮು ನೀನೆ ದಿಮಿ ದಿಮಿ ಕುಣಿಯುತ್ತ ನೀ ಬಾರು ಮುನೇಶ್ವರ ಯಂತ್ರವು ನೀನೆ ಮಂತ್ರವು ನೀನೆ ತಂತ್ರವು ನೀನೆ ಶಕ್ತಿಯು ನೀನೆ ಯುಕ್ತಿಯು ನೀನೆ ಮುಕ್ತಿಯು ನೀನೆ ವೇದವು ನೀನೆ ನಾದವು ನೀನೆ ಧರ್ಮವು ನೀನೆ ಕರ್ಮವು ನೀನೆ ಆದಿಯು ನೀನೆ ಅಂತ್ಯವು ನೀನೆ ಪಾರಯ್ಯ ಕಾಪಾಡು ನೀ ಬಾರು ಮುನೇಶ್ವರ ಶಿವನ ಚಟಯೇ ಉಸಿರಾಡಕ್ ಆಗ್ತಾ ಇದೆಯಾ ನಿಂಗೆ? ನಿಜವಾಗ್ಲೂ ನನ್ಗೆ ಆಗ್ತಾ ಇಲ್ಲ. ರಿಯಲಿ ಗ್ರೇಟ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಇಟ್ ಈಸ್. ಮಂಜುಳಾ, ಒಂದ್ಸಲ ಗಿಂಡು ಬಿಡ್ತೀಯಾ? ಯಪ್ಪ, ನಿಜಾನೇ ಇದು, ಸುಳ್ಳಲ್ಲ. ನನ್ಗೊಂದು ಸೆಕೆಂಡ್ ಕನ್ಸು ಕಾಣ್ತಾ ಇದೀನೇನೋ ಅಥವಾ ಏನೋ ಆಗ್ತಾ ಇದೆ, ನಾನು ಮಲಗಿಬಿಟ್ಟಿದ್ದೀನೇನೋ, ಗುಂಗಲ್ಲೇ ಇದ್ದೀನಿ ನಾನು. ಬಟ್ ನಿಜವಾಗ್ಲೂ ನಡೆದಂಥ ಪರ್ಫಾರ್ಮೆನ್ಸ್ ಅನ್ನೋದು ಪ್ರೂವ್ ಆಗೋಯ್ತು ಇವಾಗ. ಅದು ಎಷ್ಟು ಉಸಿರು ಬಿಗಿ ಹಿಡಿದ್ಬಿಟ್ಟು ನಮ್ಮ ಜಡ್ಜಸ್ ಅಂತೂ ಈ ಒಂದು ಪರ್ಫಾರ್ಮೆನ್ಸ್ ಆ್ಯಕ್ಟ್ನ ನೋಡ್ತಾ ಇದ್ರು ಅಂದರೆ ನಿಜವಾಗ್ಲೂ ಮಂಜುಳಾ ಅಂತೂ ಹಿಂಗೆ ಕಣ್ಣು ಮುಚ್ಕೊಂಡು ಕಣ್ಣು ಬಿಟ್ಟಿದ್ದೆ, ಮುಗಿದ ಮೇಲೆ ಅವಳು ನೋಡಿಲ್ಲ ಅನ್ಸುತ್ತೆ. ಬಹುಶಃ ನೋಡಿದೆ ಆ್ಯಕ್ಟ್ ಏನೇನಿತ್ತು ಅಂತ. ನನಗೆ ಮಾತಾಡಕ್ಕೆ ಭಯ ಆಗ್ತಾ ಇದೆ ನೋಡಿ, ನನ್ ಕೈಕಾಲು ಶಿವರ್ ಆಗ್ತಿದೆ. ಇನ್ನ ನೋಡೋದು ಎಲ್ಲಿಂದ ಬಂತು, ಆ ಬ್ಲೇಡ್ ನೋಡಿದ್ರೇನೆ ಭಯ ಆಗ್ತಿತ್ತು. ಎಸ್, ಎಷ್ಟೊಂದು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಅಂತ ಅಪೂರ್ವ ಆಕ್ಟರ್ ನಿಜವಾಗ್ಲೂ ನಮ್ಮ ಜಡ್ಜಸ್ಗೆ ತುಂಬಾ ಅಂದ್ರೆ ತುಂಬಾ ಇತ್ತು. ಏನೋ ಒಂದು ಅದೇನಿತ್ತು ಅಂತ ಅವ್ರನ್ನೇ ಕೇಳಬೇಕು. ನತ್ಯಾ ಅವರೇ, ಅಪೂರ್ವ ತುಂಬ ಚೆನ್ನಾಗಿ ಮಾಡಿದೆ ಆ್ಯಕ್ಟ್, ಎಸ್ಪೆಷಲಿ ಗ್ಲಾಸ್ ಬಾಟಲ್ಸ್ ಮೇಲೆ ಬ್ಯಾಲೆನ್ಸ್ ಮಾಡಿರೋದಾಗಿರ್ಬೋದು. ಆ್ಯಂಡ್ ಅಪ್ಪ ಅದು ಆ ಬ್ಲೇಡ್ ಮತ್ತು ಸೂಜಿನಲ್ಲಿ ಮಾಡಿದ್ದಂತೂ ಇಟ್ಸ್ ಅನ್ಬಿಲೀವಬಲ್. ಆ್ಯಂಡ್ ಸಖತ್ ಮೈ ಜುಮ್ ಅಂತ ಅನಿಸ್ತು. ಸಖತ್ ಕಷ್ಟ ಅನಿಸುತ್ತೆ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? 4 years. 4 years, ವಾವ್.